ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪಿತೃದೋಷ ಯಾವ ಕಾರಣಕ್ಕೆ ಬರುತ್ತೆ, ನಾವು ಪಿತೃಗಳ ಪೂಜೆಯನ್ನು ಏನಕ್ಕೆ ಮಾಡ್ತೀವಿ, ಹಾಗೆ ನಮಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಅಥವಾ ನಮ್ಮ ಕುಟುಂಬಕ್ಕೆ ಪಿತೃದೋಷ ಇದೆ ಅನ್ನೋದನ್ನು ಯಾವ ರೀತಿ ತಿಳ್ಕೋಬೇಕು, ಏನೆಲ್ಲ ಸಮಸ್ಯೆಗಳು ಆಗ್ತಿದ್ದಾವೆ ಅಂತ ಅಂದಾಗ ನಮಗೆ ಪಿತೃದೋಷ ಇದೆ ಅನ್ನೋದು ಗೊತ್ತಾಗುತ್ತೆ. ಸ್ನೇಹಿತರೆ, ತುಂಬ ಜನಕ್ಕೆ ಗೊತ್ತಾಗಲ್ಲ, ಇದ್ರ ಬಗ್ಗೆ ಕೆಲವರಿಗೆ ನಂಬಿಕೆನೂ ಕೂಡ ಇರೋದಿಲ್ಲ. ಆದರೆ ಕೆಲವೊಂದನ್ನು ನಂಬಲೇಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ನಂಬಿಕೆ ಇದ್ದಂಥವ್ರಿಗೆ, ನಂಬೋಂಥವ್ರಿಗೆ ಮಾತ್ರ ಇದೆಲ್ಲ ನಿಜ ಅಂತ ಅನಿಸುತ್ತೆ, ಎಲ್ರಿಗೂ ಕೂಡ ಅನಿಸೋದಿಲ್ಲ. ಹಾಗಾಗಿ ಪಿತೃದೋಷ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ಯಾವ ರೀತಿಯ ಘಟನೆಗಳು ನಡೆಯೋದಕ್ಕೆ ಪ್ರಾರಂಭವಾಗ್ತವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪಿತೃಗಳ ಅಸಮಾಧಾನದಿಂದ ಅಥವಾ ಪಿತೃಗಳ ಆತ್ಮವು ಮೋಕ್ಷವನ್ನು ಪಡೆಯದೇ ಇದ್ದಾಗ ಅದು ಕುಟುಂಬದ ಸದಸ್ಯರ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದರಿಂದ ಕುಟುಂಬದ ಸದಸ್ಯರು ಪಿತೃದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಮನೆಯಲ್ಲಿ ಪಿತೃದೋಷ ಇದೆ ಅನ್ನೋದನ್ನು ನಾವು ಯಾವ ರೀತಿ ತಿಳಿದುಕೋಬೇಕು, ಅದಕ್ಕೆ ಸೂಕ್ತ ಪರಿಹಾರಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಶಾಸ್ತ್ರದ ಪ್ರಕಾರ ನಾವು ಕಾಲಕಾಲಕ್ಕೆ ನಮ್ಮ ಪಿತೃಗಳಿಗೆ ಶ್ರಾದ್ದ, ತರ್ಪಣ ಅಥವಾ ಪಿಂಡದಾನ ಕಾರ್ಯವನ್ನು ಮಾಡದೇ ಇದ್ದಾಗ ಪಿತೃದೋಷಕ್ಕೆ ಗುರಿಯಾಗ್ತೀವಿ. ಪಿತೃಗಳಿಗೆ ನಾವು ಮಾಡುವ ಅವಮಾನವು ಕೂಡ ಪಿತೃದೋಷಕ್ಕೆ ಕಾರಣವಾಗುತ್ತೆ. ಆದರೆ ಶಾಸ್ತ್ರದ ಪ್ರಕಾರ ಓರ್ವ ವ್ಯಕ್ತಿಯ ಜಾತಕದಲ್ಲಿ ರಾಹು, ಕೇತು ಅಥವಾ ಶನಿ ಗ್ರಹವು ಸೂರ್ಯ ಅಥವಾ ಚಂದ್ರನೊಂದಿಗೆ ಅಶುಭ ಸ್ಥಾನದಲ್ಲಿ ಇದ್ದಾಗ ಪಿತೃದೋಷ ಉಂಟಾಗುತ್ತದೆ ಅನ್ನುವುದು ಕೆಲವು ಶಾಸ್ತ್ರದ ನಂಬಿಕೆ. ಪಿತೃದೋಷದಿಂದ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳನ್ನು, ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು, ಉದ್ಯೋಗ, ವ್ಯಾಪಾರ ಹಾಗೂ ವ್ಯವಹಾರದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾನೆ. ಪಿತೃದೋಷಗಳಿಗೆ ಒಳಗಾದರೆ ಅಥವಾ ಪಿತೃದೋಷದಿಂದ ನಾವು ಸಮಸ್ಯೆಗಳನ್ನು ಎದುರಿಸುವಂತಾದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಆ ಕೆಲಸದಿಂದ ನಾವು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳದೆ ವಿರುದ್ಧ ಫಲಿತಾಂಶಗಳನ್ನು ಅಂದರೆ ಅಶುಭ ಫಲಿತಾಂಶಗಳನ್ನು ಪಡೆದುಕೊಂಡರೆ, ತಂದೆ ಮತ್ತು ಮಕ್ಕಳ ನಡುವೆ ಪದೇ ಪದೇ ಜಗಳಗಳು ನಡೆಯುತ್ತಿದ್ದರೆ, ಮನೆಯಲ್ಲಿ ಹಣದ ಸಮಸ್ಯೆಗಳು ಎದುರಾಗುತ್ತಿದ್ದರೆ, ಶುಭ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ, ಅಂತಹ ಸಮಯದಲ್ಲಿ ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ಪಿತೃದೋಷವು ನಮ್ಮ ಜೀವನವನ್ನು ಆವರಿಸಿಕೊಂಡಿದ್ದರೆ ನಾವು ಕೈಗೆತ್ತಿಕೊಂಡ ಕೆಲಸ ಯಾವುದೇ ಹಂತದಲ್ಲೂ ಕೂಡ ಪೂರ್ಣಗೊಳ್ಳುವುದಿಲ್ಲ, ಅಡೆತಡೆಗಳು ಎದುರಾಗುತ್ತವೆ. ಯಾವುದೇ ಕೆಲಸ ಮಾಡಲು ಹೋದರೂ ಅದು ಅರ್ಧಕ್ಕೆ ನಿಂತು ಹೋಗುತ್ತದೆ. ಮುಂದಿನದಾಗಿ ಚಿಕ್ಕ ಪುಟ್ಟ ಕೆಲಸಗಳಿಗೂ ಚಿಂತೆ ಕಾಡಲು ಪ್ರಾರಂಭವಾಗುತ್ತದೆ. ಆರೋಗ್ಯದ ಸಮಸ್ಯೆಗಳು ಬೆಂಬಿಡದೆ ಕಾಡಲು ಪ್ರಾರಂಭಿಸುತ್ತವೆ. ಕುಟುಂಬದ ಸದಸ್ಯರು ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾ ಇರ್ತಾರೆ. ಮತ್ತು ಕೆಲವೊಮ್ಮೆ ನಾವು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತೀವಿ, ಉದ್ಯೋಗದಲ್ಲಾಗಿರ್ಬೋದು ಅಥವಾ ವ್ಯವಹಾರದಲ್ಲಾಗಿರ್ಬೋದು, ಲಾಭವನ್ನು ಸಂಪಾದನೆ ಮಾಡ್ಕೋತಾ ಇರ್ತೀವಿ, ಲಾಭವನ್ನು ಪಡ್ಕೋತಾ ಇರ್ತೀವಿ. ಆದರೆ ನಾವು ಗಳಿಸಿದ ಹಣವನ್ನು ನಮ್ಮ ಬಳಿ ಉಳಿತಾಯ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗ್ತಾನೆ ಇರುತ್ತೆ. ಮತ್ತು ಮಗ ಅಥವಾ ಮಗಳು ವಿದ್ಯಾವಂತರಾಗಿದ್ದರೂ ಮತ್ತು ಸ್ವಾವಲಂಬಿಗಳಾಗಿದ್ದರೂ ಸಹ ಅವರ ಮದುವೆಯಲ್ಲಿ ವಿಳಂಬ ಅಥವಾ ಅಡೆತಡೆಗಳು ಇರುತ್ತವೆ. ಮದುವೆಯಲ್ಲಿ ವಿಳಂಬವಾಗುವುದು ಮಾತ್ರವಲ್ಲ, ವಿವಾಹದಲ್ಲಿ ಅನೇಕ ರೀತಿಯಾದ ಅಡೆತಡೆಗಳು ಬಂದು ಹೋಗಲು ಪ್ರಾರಂಭವಾಗುತ್ತವೆ. ಅದು ನಿಮ್ಮ ಮದುವೆ ವಿಚಾರದಲ್ಲಿ ಎಷ್ಟು ಗಾಢವಾದ ಪರಿಣಾಮ ಬೀರುತ್ತದೆ ಎಂದರೆ, ಮದುವೆ ಮಂಟಪದ ತನಕ ಹೋಗಿದ್ದಂತಹ ಮದುವೆ ನಿಂತು ಹೋಗುವ ಉದಾಹರಣೆಗಳು ಕೂಡ ಇದ್ದಾವೆ. ಸ್ನೇಹಿತರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನ್ನ ಜೀವನದಲ್ಲೂ ಕೂಡ ಒಂದು ಘಟನೆ ನಡೆದಿದೆ. ಅದನ್ನು ವಿಡಿಯೋದ ಕೊನೆಯಲ್ಲಿ ನಾನು ಹೇಳ್ತೀನಿ, ಹಾಗಾಗಿ ಅದನ್ನು ಕೊನೆವರೆಗೂ ನೋಡಿ. ಹಾಗಾಗಿ ಈ ಪಿತೃದೋಷಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆಗುತ್ತೆ, ಅದಕ್ಕೆ ಪರಿಹಾರಗಳು ಏನು ಅನ್ನೋದನ್ನು ನನ್ನ ಸ್ವಂತ ಅನುಭವವನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಪಿತೃದೋಷಕ್ಕೆ ಒಳಗಾದ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವಾಗಲೂ ಒಂದಲ್ಲ ಒಂದು ರೀತಿಯ ಅಜ್ಞಾತ ಭಯ ಇರುತ್ತದೆ. ಇದರಿಂದಾಗಿ ಅವನು ಅತೀವವಾದ ಚಿಂತೆಗೆ ಒಳಗಾಗುತ್ತಾನೆ. ಯಾವುದೇ ಕೆಲಸವನ್ನು ಮಾಡಲು ಕೂಡ ಅವನಿಗೆ ಮನಸ್ಸಾಗುವುದಿಲ್ಲ. ಜೀವನದಲ್ಲಿ ಎಲ್ಲ ಸೌಕರ್ಯಗಳು ಮತ್ತು ಸೌಲಭ್ಯಗಳನ್ನು ಹೊಂದಿದ್ದರೂ ಕೂಡ ಯಾವುದೇ ಕೆಲಸ ಮಾಡಲು ಮನಸ್ಸಾಗುವುದಿಲ್ಲ. ಜಡತ್ವ ಎನ್ನುವುದು ಅವನ ಬೆನ್ನಿಗೆ ಬಿದ್ದಿರುತ್ತದೆ. ಅಷ್ಟು ಮಾತ್ರವಲ್ಲ, ಪಿತೃದೋಷವು ಇವರಿಗೆ ಸಂತಾನ ಸಮಸ್ಯೆಗಳನ್ನು ಕೂಡ ಎದುರಿಸುವಂತೆ ಮಾಡುತ್ತದೆ. ಇನ್ನು ಪಿತೃಪಕ್ಷದಲ್ಲಿ ಪೂರ್ವಜರನ್ನು ಮೆಚ್ಚಿಸುವ ಮೂಲಕ ಮತ್ತು ಅವರ ಆಶೀರ್ವಾದದಿಂದ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ. ವ್ಯಕ್ತಿಯು ಮಕ್ಕಳ ಸಂತೋಷವನ್ನು ಪಡೆಯುತ್ತಾನೆ. ಶಾಸ್ತ್ರದ ಪ್ರಕಾರ ಪಿತೃದೋಷದಿಂದಾಗಿ ಜನರು ಹೆಚ್ಚಾಗಿ ಮಕ್ಕಳ ಸಂತೋಷದಿಂದ
ವಂಚಿತರಾಗುತ್ತಾರೆ. ಮಕ್ಕಳ ಸಂತೋಷದಲ್ಲಿ ಅಡಚಣೆಯ ಚಿಹ್ನೆಯು ಗ್ರಹಗಳು ಮತ್ತು ನಕ್ಷತ್ರಗಳ ಮೂಲಕ ಜಾತಕದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಕೆಲವು ವಿಶೇಷ ಗ್ರಹಗಳ ಸ್ಥಾನವು ಪಿತೃದೋಷದ ಕಾರಣವನ್ನು ತೋರಿಸುತ್ತದೆ. ಮಕ್ಕಳ ಸಂತೋಷದಲ್ಲಿ ಅಡಚಣೆ ಮಾತ್ರವಲ್ಲದೆ ಪಿತೃದೋಷವು ವ್ಯಕ್ತಿಯನ್ನು ಅನೇಕ ರೀತಿಯ ಸಂತೋಷದಿಂದ ವಂಚಿತಗೊಳಿಸುತ್ತದೆ. ಪಿತೃದೋಷವನ್ನು ಹೊಂದಿರುವ ವ್ಯಕ್ತಿಯು ಅಶುಭ ಗ್ರಹಗಳ ಸ್ಥಿತಿಯಲ್ಲಿ ಸಾವಿನಂತಹ ನೋವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಶುಭ ಗ್ರಹಗಳ ಸ್ಥಿತಿಯಲ್ಲಿ ಪೂರ್ಣ ಶುಭ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಕೋಪದಿಂದ ಶಾಪಗ್ರಸ್ತರಾದ ಕುಟುಂಬದ ಸದಸ್ಯರು ದುರದೃಷ್ಟವಾಗಿ ಬದಲಾಗುವಂತೆ ಮಾಡುತ್ತದೆ. ಅವರು ಯಾವುದೇ ಕಾರಣವಿಲ್ಲದೆ ರೋಗ, ದುಃಖ ಮತ್ತು ಬಡತನವನ್ನು ಎದುರಿಸಬೇಕಾಗುತ್ತದೆ. ಪಿತೃದೋಷವು ವ್ಯಕ್ತಿಯ ಯಶಸ್ಸು ಮತ್ತು ಸೌಕರ್ಯವನ್ನು ತಡೆಯುತ್ತದೆ. ಸ್ನೇಹಿತರೆ, ಈ ಪಿತೃದೋಷವನ್ನು ನಿವಾರಿಸಿಕೊಳ್ಳುವಂತಹ ಅತ್ಯುತ್ತಮ ಮಾರ್ಗ ಅಂತ ಹೇಳೋದಾದರೆ ಅದುವೇ ಪಿತೃಪಕ್ಷದಲ್ಲಿ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡುವುದಕ್ಕಾಗಿ ವಿವಿಧ ಕೆಲಸಗಳನ್ನು ಮಾಡಬೇಕು. ಶ್ರಾದ್ದ, ಪಿಂಡದಾನ ಅಥವಾ ತರ್ಪಣದಂತಹ ಕಾರ್ಯಗಳನ್ನು ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಸ್ನೇಹಿತರೆ, ನಾನು ನಿಮಗೆ ವಿಡಿಯೋದಲ್ಲಿ ಆವಾಗಲೇ ಹೇಳಿದೆ, ನನಗೂ ಕೂಡ ಈ ಪಿತೃದೋಷಕ್ಕೆ ಸಂಬಂಧಪಟ್ಟಂತೆ ಒಂದು ಅನುಭವ ಆಗಿದೆ ಅಂತ. ಸ್ನೇಹಿತರೆ, ನಾನು ಮದುವೆಗೋಸ್ಕರ ಹುಡುಗಿಯನ್ನು ಹುಡುಕುವ ಸಂದರ್ಭದಲ್ಲಿ ನನಗೆ ಹುಡುಗಿ ಎಲ್ಲೂ ಸೆಟ್ ಆಗ್ತಾ ಇರಲಿಲ್ಲ. ಆದರೆ ಅದು ಯಾಕೆ ಸೆಟ್ ಆಗ್ತಿಲ್ಲ ಅಂತ ನನಗೆ ಗೊತ್ತಿತ್ತು. ನನ್ನಲ್ಲಿ ಏನೋ ಒಂದು ನ್ಯೂನತೆ ಇದೆ, ಹಾಗಾಗಿ ಸೆಟ್ ಆಗ್ತಾ ಇರಲಿಲ್ಲ. ಅದು ನನಗೆ ಗೊತ್ತಿರುವಂಥ ವಿಚಾರ. ಆದರೆ ಮನೆಯ ಕುಟುಂಬದ ಹಿರಿಯರು ಶಾಸ್ತ್ರ ಕೇಳಬೇಕು ಅಂತ ಹೋದಾಗ ಎಲ್ಲ ಒಂದು ಕಡೆ ಕೇಳಿದ್ವಿ. ಅವರೇನು ಹೇಳಿದ್ರು, ಇದಕ್ಕೆ ನಾರಾಯಣ ಬಲಿನ ಪೂಜೆ ಮಾಡಬೇಕು, ನಿಮ್ಮ ಕುಟುಂಬದ ಹಿರಿಯರಿಗೆ ಆತ್ಮತೃಪ್ತಿ ಆಗಿಲ್ಲ, ಹಾಗೆ ತೀರು ಹೋಗಿದ್ದಾರೆ, ಹಂಗಾಗಿ ಈ ಥರ ಮಾಡಬೇಕು ಅಂತ ಹೇಳಿದರು. ಎಲ್ಲಿ ಅಂದರೆ ಇದ್ರ ಹತ್ರ ಸಂಗಮದ ಹತ್ರ ಹೋಗಿ ಮಾಡಬೇಕಂತ ಹೇಳಿದರು. ನಾನು ಅದಕ್ಕೆಲ್ಲ ಆಯಿತು ಅಂತ ನಾನು ರೆಡಿ ಆದೆ. ಒಳ್ಳೆಯ ಕೆಲಸ ಆಗಬೇಕಾದ್ರೆ ಈ ಥರ ತೊಂದರೆ ಇರ್ಬೋದು ಅಂತ ಅಂದ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ. ಪುರೋಹಿತರಿಗೆಲ್ಲ ಗೊತ್ತು ಮಾಡಿದೆ. ಅವರು ರೇಟ್ ಫಿಕ್ಸ್ ಮಾಡಿದ್ರು. ಎಲ್ಲ ವಸ್ತುಗಳು ನಾವು ತರ್ತೀವಿ ಅಂತಂದರು. ನಾಳೆ ಹೊರಡಬೇಕು. ಸೊ ನಾನು ಇವತ್ತು ಅವ್ರಿಗೆ ಮತ್ತೆ ಕಾಲ್ ಮಾಡಿದೆ. ಅದೇ ನೀವು ನಾಳೆ ಬರೋಕ್ಕೆ ಹೇಳಿದ್ರಲ್ವಾ, ಸೊ ನಾನು ಹೊರಡ್ತಾ ಇದ್ದೀನಿ. ಸೊ ನೀವು ಏನಾದ್ರೂ ವಸ್ತುಗಳನ್ನ ತರಬೇಕಂತ ಕೇಳಿದವ್ರು ಮೊದಲೇ ಹೇಳಿದ್ರು, ನಾವೆಲ್ಲ ತರ್ತೀವಿ, ನೀವು ಒಂದು ಬಟ್ಟೆ ತೊಗೊಂಬಂದಿರಿ ಅಲ್ಲೇ ಬಿಡಲಿಕ್ಕೆ ಅಂತ ಹೇಳಿದರು. ಹಾಗಾಗಿ ನಾನು ಮತ್ತೆ ಕಾಲ್ ಮಾಡಿದಾಗ ಕೇಳಿದೆ. ಅವ್ರು ಏನು ಹೇಳಿದ್ರು, ಇಲ್ಲ ತುಂಬ ವಸ್ತುಗಳಿದೆಯಪ್ಪ, ಬರ್ಕೊಡ್ತೀನಿ ಅಂತಂತ ಹೇಳಿದ್ರು. ಇಲ್ಲ ಅವತ್ತು ಈ ಥರ ಹೇಳಿದ್ರಲ್ಲ ಅಂದಿದ್ದಕ್ಕೆ, ಇಲ್ಲ ಅದೆಲ್ಲ ನಮ್ಮ ಖರ್ಚು ಅಷ್ಟೇ, ನೀವು ತರಲೇಬೇಕು ಅಂತ ಹೇಳಿದ್ರು. ನಾನೇನು ಮಾಡಿದೆ, ತಕ್ಷಣ ಅದನ್ನು ಕ್ಯಾನ್ಸಲ್ ಮಾಡಿದೆ. ಬೇಡ ಹಾಗಾದರೆ ನನಗೆ ಪೂಜೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ಆದರೆ ನನ್ನ ಪ್ರಯತ್ನ ನಡೀತಾ ಇತ್ತು, ಹುಡುಗಿ ಹುಡುಕೋ ಪ್ರಯತ್ನ ನಡೀತಾನೇ ಇತ್ತು. ಆಮೇಲೆ ನನಗೆ ಮದುವೆಯಾಗಿ ಸುಮಾರು 8 ವರ್ಷ ಆಯ್ತಾ ಬಂತು. 2 ಮಕ್ಕಳಿದ್ದಾರೆ. ಅವ್ರು ಹೇಳ್ತಿದ್ರು ಮದುವೆಯಲ್ಲಿ ವಿಳಂಬ ಆಗುತ್ತೆ, ಇಲ್ಲಾಂದರೆ ಮಕ್ಕಳಾಗೋದ್ರಲ್ಲಿ ವಿಳಂಬ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಜ್ಜಿ ಮತ್ತು ತಾತ ತೀರು ಹೋಗಿದ್ದಾರೆ. ಆದರೆ ಅವರಿಗೆ ಮೊಮ್ಮಕ್ಕಳಂದರೆ ತುಂಬಾ ಪಂಚಪ್ರಾಣ. ಹಾಗಾಗಿ ಅವರಿಗೆ ಅವರ ಮಕ್ಕಳಿಂದ ಸ್ವಲ್ಪ ಬೇಸರ ಆಗಿದೆ. ಮಕ್ಕಳ ಮೇಲೆ ಕೋಪ ಮಾಡ್ಕೊಂಡಿದ್ರು, ಬೇಸರ ಮಾಡ್ಕೊಂಡು ಹೋಗಿದ್ದು. ಆದರೆ ನಾವು ಅವ್ರಿಗೆ ಮೊಮ್ಮಕ್ಕಳು, ನಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತಿರೋ, ನಮ್ಮನ್ನು ಸಾಕಿ ಬೆಳೆಸಿದ್ದೆ ಅವರು. ಹಾಗಾಗಿ ಅವರಿಂದ ನಮಗೆ ಏನಕ್ಕೆ ತೊಂದರೆ ಆಗುತ್ತೆ, ನನ್ನ ಆಲೋಚನೆ ಅದು. ಬದುಕಿದ್ದಾಗ ಪ್ರೀತಿಯನ್ನು ತುಂಬಿ ಕೊಟ್ಟು ಸಾಕ್ತಾ ಇದ್ದಂಥವರು, ಅವರು ಮರಣ ಹೊಂದೋದ ಮೇಲೆ ಕೆಡಕಾಗುವಂಥದ್ದನ್ನು ಯಾಕೆ ಬಯಸ್ತಾರೆ? ಹಾಗಾಗಿ ಅದೆಲ್ಲ ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ನನಗೆ ಅದರ ಮೇಲೆಲ್ಲ ಅಷ್ಟು ನಂಬಿಕೆ ಇರಲಿಲ್ಲ. ಆದರೆ ನೋಡಿ, ನಾನು ಅವತ್ತು ದುಡ್ಡನ್ನು ಕಳ್ಕೊತಾ ಇದ್ದೆ. ಅದೇ ದುಡ್ಡನ್ನು ನಾನು ಬ್ರೋಕರ್ಗಳಿಗೆ ಅಲ್ಲಿ ಇಲ್ಲಿ ಕೊಟ್ಟು ಈ ಥರ ಉಪಯೋಗಿಸ್ಕೊಂಡೆ. ಹಾಗಾಗಿ ಅಲ್ಲಿ ನಾನು ಅಂದ್ಕೊಂಡಿದ್ದ ಕೆಲಸ ಆಯಿತು, ಚೆನ್ನಾಗಿದೆ. ಆದರೆ ನಾವು ಕೂಡ ಇವತ್ತಿಗೂ ಕೂಡ ನಮ್ಮ ಅಜ್ಜಿ ತಾತ ಹಿರಿಕರು ಏನು ತೀರು ಹೋಗಿದ್ದಾರೆ, ಅವ್ರಿಗೆ ಈ ಪಿತೃಪಕ್ಷದ ಸಮಯದಲ್ಲಿ ಅವ್ರಿಗೆ ಪೂಜೆ ಮಾಡೋದನ್ನು ನಿಲ್ಲಿಸಿಲ್ಲ, ಪೂಜೆಯನ್ನು ಮಾಡ್ತಾಯಿದ್ದೀವಿ. ಅದು ನಮ್ಮ ನಂಬಿಕೆಗೆ ಬಿಟ್ಟ ವಿಚಾರ. ಹಾಗೆ ಈ ಥರ ಕೆಲವರು ಹೊಟ್ಟೆಪಾಡಿಗೋಸ್ಕರ ಏನೇನೋ ಹೇಳ್ತಾರೆ, ಇದು ಮಾಡಬೇಕಂತ ಹೇಳ್ತಾರೆ. ಅದನ್ನು ಮಾಡಿಸೋದ್ರಿಂದ ಕೆಲವರಿಗೆ ಸಮಾಧಾನ ಆಗುತ್ತೆ, ಕೆಲವರಿಗೆ ಹೊಟ್ಟೆಪಾಡು ನಡೆಯುತ್ತೆ. ಹಾಗಾಗಿ ಅದನ್ನು ಮಾಡಿಸ್ಬೋದು. ಮಾಡಿಸ್ದೇ ಇದ್ದಂಥವ್ರು, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂಥವ್ರು, ಅವರು ಯಾವುದ್ರ ಮೇಲೆ ನಂಬಿಕೆ ಇರುತ್ತೋ ಆ ಪ್ರಯತ್ನಗಳನ್ನ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.